ರೀ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ ಡಾಕ್ ಸತೀಶ್ ವಿರುದ್ಧ ಈಗಾಗಲೇ ಫೆಮಾ ಪ್ರಕರಣ ದಾಖಲಾಗಿದೆ. ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡನ್ನು ಮಾಡಿದ್ದಾರೆ. ಫೆಮಾ ಪ್ರಕರಣ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್, ಹಾಗಾಗಿ ಫಾರಿನ್ ಒಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರ್ಬೋದು ಅದರ ಒಂದು ಅನುಮಾನ ಇದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆ್ಯಕ್ಟ್ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ಫೆಮಾ ಆ್ಯಕ್ಟ್ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ಎಸ್ ನಾಗೇಂದ್ರ ಬಾಬು, ಸತೀಶ್ ಅವರು ಈ ಹಿಂದೆ ಹಲವು ದೇಶಗಳಿಂದ ನಾನು ನಾಯಿಯನ್ನು ಅಂದರೆ ಶ್ವಾನವನ್ನು ಕರೆತಂದಿದ್ದೀನಿ, ಹಾಗೆ ಐಷಾರಾಮಿ ಕಾರ್ಗಳಲ್ಲಿ ಅವುಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಜೊತೆಗೆ ಮಾರಾಟ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿರ್ತಾರೆ. ಹಾಗಾದರೆ ಬೇರೆ ದೇಶದಿಂದ ಅವರು ಇನ್ಪುಟ್ ಅಂದರೆ ಅದನ್ನ ಕರಿತರ್ತಾ ಇರೋದ್ರೆ ಹಾಗಾದರೆ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟ ದಾಖಲೆಗಳು ಏನೇನಿದ್ವು, ಅದನ್ನು ಪಾಲಿಸಬೇಕಾದಂಥ ಸರಿಯಾದಂಥ ಕ್ರಮಗಳನ್ನ ಅವರು ಪಾಲಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳ ಬಗ್ಗೆ ಸದಾ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅದು ಒಂದು ವೇಳೆ 50 ಕೋಟಿಯ ಬೆಲೆ ಬಾಳುವ ಶ್ವಾನವಾದರೆ ಅದಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ದಾಖಲೆ, ಅದನ್ನು ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ಆ ಒಂದು ನಿಯಮಾವಳಿ ಏನಿದೆ ಅದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಹಾಗಾದರೆ ಅದಕ್ಕೆ ಬೇಕಾದಂಥ ಪರ್ಮಿಷನ್ಸ್ ಏನೇನಿರುತ್ತೆ ಆ ಒಂದು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಆ ಬಗೆಗೆ ಈಗ ಸದ್ಯ ಪರಿಶೀಲನೆ ನಡೀತಾ ಇದೆ. JP ನಗರದ ಅವರ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲ ಅನ್ನೋದೇ ಆದರೆ ಅವರ ಬಂಧನ ಖಚಿತ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕೇಸ್ ಕೂಡ ಅವರ ಮೇಲೆ ದಾಖಲಾಗುತ್ತೆ. ಸದ್ಯದ ಮಟ್ಟಿಗೆ ಫೆಮಾ ಆ್ಯಕ್ಟ್ ಏನಿದೆ ಆ ಒಂದು ಆ್ಯಕ್ಟ್ನಡಿ ಈಗ ದಾಳಿ ಮಾಡಿ ಜೊತೆಗೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ದೇಶದಿಂದ ಯಾವ ಒಂದು ದಾಖಲೆಗಳನ್ನ ಇಟ್ಕೊಂಡು ಆ ಒಂದು ನಿಯಮಾವಳಿಗಳನ್ನ ನೀವು ಪಾಲಿಸಿದ್ರ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂಥ ಆ ದಾಖಲೆಗಳನ್ನ ತೋರಿಸಿ ಅನ್ನುವಂಥ ಮಾತನ್ನು ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ ಅರವಿಂದ್, ಈಗ ಮುಂದೆ ಏನಾಗ್ಬೋದು ಅಂತೇಳಿ? ಎಸ್, ಒಂದು ಹಂತದಲ್ಲಿ ಇವರೇನಾದರೂ ಆ ದಾಖಲೆಗಳನ್ನ ಅಂದರೆ ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ಈಗಾಗಲೇ ಹಲವು ವರ್ಷಗಳಿಂದ ಇವರು ಶ್ವಾನಗಳನ್ನ ಕರೆತರ್ತಾ ಇದ್ರು, ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಮಾರಾಟ ಕೂಡ ಮಾಡ್ತಾಯಿದ್ರು. ನಮ್ಮ ನೆಲದ ಕಾನೂನು ವ್ಯವಸ್ಥೆಯಲ್ಲಿ ಕೆಲ ಶ್ವಾನಗಳನ್ನ ಕರೆತಂದು ಇಲ್ಲಿ ಸಾಕುವ ಹಾಗಿಲ್ಲ. ಉದಾಹರಣೆಗೆ ಪಿಟ್ಬುಲ್ ಆಗಿರ್ಬೋದು, ಇನ್ನು ಇತರ ಏನು ನಾಯಿಯ ಬ್ರೀಡ್ಗಳಿದ್ದಾವೆ ಆ ಶ್ವಾನಗಳನ್ನ ಸಾಕುವ ಹಾಗಿಲ್ಲ. ಹಾಗಾದರೆ ಇವರು ಆ ಒಂದು ಶ್ವಾನಗಳನ್ನ ಹಾಗೆ ಅತಿ ಹೆಚ್ಚಿನ ಬೆಲೆ ಬಾಳುವ ಶ್ವಾನಗಳನ್ನ ಇವರು ಕರೆತಂದಿದ್ದೇ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕಾಗ್ತವೆ. ಹಾಗೆ ಇವರ ಮನೆ ಏನಿದೆ, ಇವರ ಮನೆಯಲ್ಲಿ ಇವರು ಹಲವಾರು ನಾಯಿಯ ಬ್ರೀಡ್ಗಳನ್ನ ಇವರು ಸಾಕಾಣಿಕೆ ಮಾಡ್ತಾಯಿದ್ರು. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ಡೇಂಜರಸ್ ನಾಯಿಗಳು ಏನಿರ್ತವೆ ಅವುಗಳು ನಮ್ಮ ನೆಲದಲ್ಲಿ ಸಾಕುವಂತಹ ಕಾನೂನು ಇಲ್ಲ. ಹಾಗಾಗಿ ಅದರ ಜೊತೆಗೆ ಈ ಏನು ಕಾಸ್ಟ್ಲಿ ಬ್ರೀಡ್ನ ನಾಯಿಗಳನ್ನ ಏನು ಇವರು ಕರೆತರ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇವರು ತೋರಿಸ್ಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಇವರೇನಾದರೂ ಆ ಟ್ಯಾಕ್ಸ್ ಏನಿರುತ್ತೆ ಜೊತೆಗೆ ಸಂಬಂಧಪಟ್ಟಂಥ ನಿಯಮಾವಳಿ ಏನಿರುತ್ತೆ ಅದನ್ನು ಪಾಲನೆ ಮಾಡಿಲ್ಲ ಅನ್ನೋದು ಗೊತ್ತಾದಲ್ಲಿ ಬಹುಶಃ ಇವರಿಗೆ ಜೈಲು ಫಿಕ್ಸ್ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೀ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ ಡಾಕ್ ಸತೀಶ್ ವಿರುದ್ಧ ಈಗಾಗಲೇ ಫೆಮಾ ಪ್ರಕರಣ ದಾಖಲಾಗಿದೆ. ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡನ್ನು ಮಾಡಿದ್ದಾರೆ. ಫೆಮಾ ಪ್ರಕರಣ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್, ಹಾಗಾಗಿ ಫಾರಿನ್ ಒಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರ್ಬೋದು ಅದರ ಒಂದು ಅನುಮಾನ ಇದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆ್ಯಕ್ಟ್ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ಫೆಮಾ ಆ್ಯಕ್ಟ್ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು?
ಎಸ್ ನಾಗೇಂದ್ರ ಬಾಬು, ಸತೀಶ್ ಅವರು ಈ ಹಿಂದೆ ಹಲವು ದೇಶಗಳಿಂದ ನಾನು ನಾಯಿಯನ್ನು ಅಂದರೆ ಶ್ವಾನವನ್ನು ಕರೆತಂದಿದ್ದೀನಿ, ಹಾಗೆ ಐಷಾರಾಮಿ ಕಾರ್ಗಳಲ್ಲಿ ಅವುಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಜೊತೆಗೆ ಮಾರಾಟ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಹಾಗಾದರೆ ಬೇರೆ ದೇಶದಿಂದ ಅವರು ಇನ್ಪುಟ್ ಅಂದರೆ ಅದನ್ನ ಕರಿತರ್ತಾ ಇರೋದ್ರೆ ಹಾಗಾದರೆ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟ ದಾಖಲೆಗಳು ಏನೇನಿದ್ವು, ಅದನ್ನು ಪಾಲಿಸಬೇಕಾದಂಥ ಸರಿಯಾದಂಥ ಕ್ರಮಗಳನ್ನ ಅವರು ಪಾಲಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳ ಬಗೆಗೆ ಸದಾ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅದು ಒಂದು ವೇಳೆ 50 ಕೋಟಿಯ ಬೆಲೆ ಬಾಳುವ ಶ್ವಾನವಾದರೆ ಅದಕ್ಕೆ ಬೇಕಾದಂತಹ ಪ್ರಮುಖವಾದಂತಹ ದಾಖಲೆ, ಅದನ್ನು ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ಆ ಒಂದು ನಿಯಮಾವಳಿ ಏನಿದೆ ಅದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಹಾಗಾದರೆ ಅದಕ್ಕೆ ಬೇಕಾದಂಥ ಪರ್ಮಿಷನ್ಸ್ ಏನೇನಿರುತ್ತೆ ಆ ಒಂದು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಆ ಬಗೆಗೆ ಈಗ ಸದ್ಯ ಪರಿಶೀಲನೆ ನಡೀತಾ ಇದೆ. ಜೆ ಪಿ ನಗರದ ಅವರ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಸಂಬಂಧಪಟ್ಟಂತಹ ದಾಖಲೆಗಳು ಇಲ್ಲ ಅನ್ನೋದೇ ಆದರೆ ಅವರ ಬಂಧನ ಖಚಿತ ಅನ್ನುವಂಥದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಮೋಷನ್ಗೋಸ್ಕರ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕೇಸ್ ಕೂಡ ಅವರ ಮೇಲೆ ದಾಖಲಾಗುತ್ತೆ. ಸದ್ಯದ ಮಟ್ಟಿಗೆ ಪೆಮಾ ಆ್ಯಕ್ಟ್ ಏನಿದೆ ಆ ಒಂದು ಆ್ಯಕ್ಟ್ನಡಿ ಈಗ ದಾಳಿ ಮಾಡಿ ಜೊತೆಗೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬೇರೆ ದೇಶದಿಂದ ಯಾವ ಒಂದು ದಾಖಲೆಗಳನ್ನ ಇಟ್ಕೊಂಡು ಆ ಒಂದು ನಿಯಮಾವಳಿಗಳನ್ನ ನೀವು ಪಾಲಿಸಿದ್ರ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂಥ ಆ ದಾಖಲೆಗಳನ್ನ ತೋರಿಸಿ ಅನ್ನುವಂಥ ಮಾತನ್ನು ಇಡಿ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ ಅರವಿಂದ್, ಈಗ ಮುಂದೆ ಏನಾಗ್ಬೋದು ಅಂತೇಳಿ? ಎಸ್, ಒಂದು ಹಂತದಲ್ಲಿ ಇವರೇನಾದರೂ ಆ ದಾಖಲೆಗಳನ್ನ ಅಂದರೆ ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ಈಗಾಗಲೇ ಹಲವು ವರ್ಷಗಳಿಂದ ಇವರು ಶ್ವಾನಗಳನ್ನ ಕರೆತರ್ತಾ ಇದ್ರು, ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಮಾರಾಟ ಕೂಡ ಮಾಡ್ತಾಯಿದ್ರು. ನಮ್ಮ ನೆಲದ ಕಾನೂನು ವ್ಯವಸ್ಥೆಯಲ್ಲಿ ಕೆಲ ಶ್ವಾನಗಳನ್ನ ಕರೆತಂದು ಇಲ್ಲಿ ಸಾಕುವ ಹಾಗಿಲ್ಲ. ಉದಾಹರಣೆಗೆ ಪಿಟ್ಬುಲ್ ಆಗಿರ್ಬೋದು, ಇನ್ನು ಇತರ ಏನು ನಾಯಿಯ ಬ್ರೀಡ್ಗಳಿದ್ದಾವೆ ಆ ಶ್ವಾನಗಳನ್ನ ಸಾಕುವ ಹಾಗಿಲ್ಲ. ಹಾಗಾದರೆ ಇವರು ಆ ಒಂದು ಶ್ವಾನಗಳನ್ನ ಹಾಗೆ ಅತಿ ಹೆಚ್ಚಿನ ಬೆಲೆ ಬಾಳುವ ಶ್ವಾನಗಳನ್ನ ಇವರು ಕರೆತಂದಿದ್ದೇ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕಾಗ್ತವೆ. ಹಾಗೆ ಇವರ ಮನೆ ಏನಿದೆ, ಇವರ ಮನೆಯಲ್ಲಿ ಇವರು ಹಲವಾರು ನಾಯಿಯ ಬ್ರೀಡ್ಗಳನ್ನ ಇವರು ಸಾಕಾಣಿಕೆ ಮಾಡ್ತಾಯಿದ್ರು. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ಡೇಂಜರಸ್ ನಾಯಿಗಳೇನಿರ್ತವೆ ಅವುಗಳು ನಮ್ಮ ನೆಲದಲ್ಲಿ ಸಾಕುವಂತಹ ಕಾನೂನು ಇಲ್ಲ. ಹಾಗಾಗಿ ಅದರ ಜೊತೆಗೆ ಈ ಏನು ಕಾಸ್ಟ್ಲಿ ಬ್ರೀಡ್ನ ನಾಯಿಗಳನ್ನ ಏನು ಇವರು ಕರೆತರ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇವರು ತೋರಿಸ್ಬೇಕಾಗತ್ತೆ. ಒಂದು ವೇಳೆಯಲ್ಲಿ ಇವರೇನಾದರೂ ಆ ಟ್ಯಾಕ್ಸ್ ಏನಿರುತ್ತೆ ಜೊತೆಗೆ ಸಂಬಂಧಪಟ್ಟಂಥ ನಿಯಮಾವಳಿ ಏನಿರುತ್ತೆ ಅದನ್ನು ಪಾಲನೆ ಮಾಡಿಲ್ಲ ಅನ್ನೋದು ಗೊತ್ತಾದಲ್ಲಿ ಬಹುಶಃ ಇವರಿಗೆ ಜೈಲು ಫಿಕ್ಸ್ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. 50 ಕೋಟಿಯ ಶ್ವಾನ ಸುಳ್ಳ ಹಾಗಾದ್ರೆ ಸತೀಶ್ ವಿರುದ್ಧ ಈಗಾಗಲೇ ಪೆಮಾ ಪ್ರಕರಣ ದಾಖಲಾಗಿದೆ. ಪೆಮಾ ಫಾರಿನ್ ಎಕ್ಸ್ಚೇಂಜ್ ಮನಿ ಆ್ಯಕ್ಟ್ ಆ ಒಂದು ಕೇಸ್ನ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲು ಮಾಡಿಕೊಂಡು ಇಲ್ಲಿ ಇವತ್ತು ರೈಡನ್ನು ಮಾಡಿದ್ದಾರೆ. ಪೆಮಾ ಪ್ರಕರಣ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿಕೊಂಡಿದ್ದಂತಹ ಸತೀಶ್, ಹಾಗಾಗಿ ಫಾರಿನ್ನೊಂದಿಗೆ ಈತ ಮನಿ ಎಕ್ಸ್ಚೇಂಜ್ ಮಾಡಿಕೊಂಡಿರ್ಬೋದು ಅದರ ಒಂದು ಅನುಮಾನ ಇದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ಫೆಮಾ ಆ್ಯಕ್ಟ್ನ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಇವತ್ತು ದಾಳಿಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅರವಿಂದ್. ಫೆಮಾ ಆ್ಯಕ್ಟ್ನ ಅಡಿಯಲ್ಲಿ ಈಗ ಕೇಸ್ ದಾಖಲು ಮಾಡಿಕೊಂಡು ಈ ದಾಳಿ ಆಗಿದೆ ಅನ್ನೋ ಅಪ್ಡೇಟ್ ಈಗ ಲಭ್ಯವಾಗ್ತದೆ.